ಸಿಂಪಲ್ ಕರ್ಡ್ ರೈಸ್ನ ಕ್ರಿಸ್ಪಿ ಸ್ನ್ಯಾಕ್ ಮಾಡ್ಬೋದಾ? ನಿಮಗೆ ಶಾಕ್ ಆಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇ ಗಾಯ್ಸ್, ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಇವತ್ತು ಸೂಪರ್ ಆ್ಯಂಡ್ ಕ್ರಿಸ್ಪಿ ಆ್ಯಂಡ್ ಯುನಿಕ್ ಆಗಿರೋ ಒಂದು ರೆಸಿಪಿನ ಮಾಡೋಣ ಇವತ್ತು. ನಾರ್ಮಲ್ ಕರ್ಡ್ ರೈಸ್ ಎಲ್ರಿಗೂ ಗೊತ್ತು, ಆದರೆ ಅದನ್ನು ಸ್ನ್ಯಾಕ್ ಆಗಿ ಟ್ವಿಸ್ಟ್ ಮಾಡಿದ್ರೆ ಹೇಗಿರುತ್ತೆ. ಸೊ ಔಟ್ಸೈಡು ಕ್ರಿಸ್ಪಿ, ಇನ್ಸೈಡು ಸಾಫ್ಟ್ ಆ್ಯಂಡ್ ಕ್ರೀಮಿ ಈವ್ನಿಂಗ್ ಸ್ನ್ಯಾಕ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಇದನ್ನು ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು ಅಂತಂದರೆ 1 ಕಪ್ ಮೊಸರು, 1 ಕಪ್ ರೈಸು, ಬ್ರೆಡ್ ಕ್ರಮ್ಸು, ಸಾಲ್ಟು, ಹಾಗೆ ಕಾರ್ನ್ಫ್ಲೋರು, ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಹಾಗೆ ಹಸಿಮೆಣಸು. ಇಷ್ಟಿದ್ರೆ ಸಾಕು, ಈಸಿಯಾಗಿ ಮಾಡ್ಬೋದು. ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ತೊಗೋಬೇಕು, ಸ್ವಲ್ಪ ದೊಡ್ಡದಾಗಿರಬೇಕು. ಅದಕ್ಕೆ ಮೊದಲಿಗೆ 1 ಕಪ್ ರೈಸ್ ಹಾಕ್ಕೋಬೇಕು, ಮತ್ತು 1 ಕಪ್ ಮೊಸರು ಹಾಕ್ಕೋಬೇಕು. ಸೊ ಇವಾಗ ಇದನ್ನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಸ್ಮೂತಾಗಿ ಬರಬೇಕು, ಇದು ಒಂಥರ ಸ್ಮೂತಿ ಟೈಪಲ್ಲಿ ಆಗಬೇಕು. ಇದು ಕೈಯಲ್ಲಿ ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೋಬೇಕು ಎರಡನ್ನ, ತುಂಬ ಸ್ಮೂತಾಗಿ ಬರಬೇಕು ಇದು. ಸೊ ಅನ್ನ ಸಾಫ್ಟ್ ಇದ್ದರೆ ಒಳ್ಳೆಯದು ಇನ್ನು. ಸೊ ಇದನ್ನ ಮನೇಲಿ ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇವಾಗ ನಾನು ಒಂದು ಸ್ಮ್ಯಾಶರ್ ತೊಗೊಂಡು ಅದನ್ನ ಸ್ಮೂತ್ ಮಾಡ್ತಾ ಇದ್ದೀನಿ. ಹೀಗೆ ಚೆನ್ನಾಗಿ ಕಲಿಸ್ಕೋಬೇಕು. ಅದು ಸ್ಮ್ಯಾಶ್ ಆಗಿ ಸಣ್ಣ ಆಗೋ ತನಕನೂ ಸ್ವಲ್ಪ ಸ್ಮೂತ್ ಮಾಡ್ಕೋಬೇಕು. ಸೊ ಮಕ್ಕಳಿಗೆ ಸಂಜೆ ಬಂದಮೇಲೆ ಒಳ್ಳೆ ಸ್ನ್ಯಾಕಿಗೆ ಒಳ್ಳೆ ಆಗುತ್ತೆ ನೋಡಿ. ಇವಾಗ ಈ ಥರ ಹದಕ್ಕೆ ಬರಬೇಕು, ಒಳ್ಳೆ ಸಾಫ್ಟಾಗಿ ಇದಾಗಿ ಬರಬೇಕು. ಇದು ಮೊಸರು ಮತ್ತು ಅನ್ನ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಂಜೆ ಮನೆಗೆ ಮಕ್ಕಳು ಬಂದುಬಿಟ್ಲೆ ಏನಾದರೂ ಮಾಡಿಕೊಡ್ಬೇಕು ಅಂತಂದರೆ ಇದನ್ನ ಈಸಿಯಾಗಿ ಮಾಡ್ಬೋದು. ಮನೆಯಲ್ಲೇ ಇರೋ ಐಟಮ್ಸ್ನ ಒಂದು ರೈಸು ಮತ್ತು ಅನ್ನ ಮೊಸರಿದ್ರೆ ಸಾಕು. ಸೊ ಇದರಲ್ಲೇ ಕ್ರಿಸ್ಪಿಯಾಗಿರುವಂಥ ಒಂದು ಇದು ಮಾಡಿಕೊಡ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನ. ಸೊ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀವಿ ಅಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬರುತ್ತೆ ಒಳಗಡೆ. ಹಾಗಾಗಿ ಇದನ್ನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಇದಾಯಿತು, ನಮಗೆ ಸರಿಯಾಗಿ ಹದಕ್ಕೆ ಬಂತು. ಇವಾಗ ಒಂದ್ಸಲ ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಇದು. ಸೊ ಪದೇ ಪದೇ ಮತ್ತೆ ಮಾಡ್ಕೊಂಡು ತಿಂತೀರಾ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವಾಗ ಈಗ ಕಟ್ ಮಾಡಿಕೊಂಡ್ರೆ ಹಸಿಮೆಣಸಿನ್ಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದ್ರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಸೊ ಟೇಸ್ಟ್ ತುಂಬ ಒಳ್ಳೆ ಬರುತ್ತೆ ಅದಕ್ಕೆ. ಮತ್ತು ಕರಿಬೇವು ಸೊಪ್ಪು ಅಂದರೆ ಒಗ್ಗರಣೆ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೋಬೇಕು. ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನ್ ಇಲ್ಲ 1.5 ಸ್ಪೂನ್ ಆದರೆ ಆಗುತ್ತೆ, 1 ಟೀ ಟೇಬಲ್ ಸ್ಪೂನಿಂದ.
ನೆಕ್ಸ್ಟ್ ಇದಕ್ಕೆ ಕಾರ್ನ್‌ಫ್ಲೋರ್ ಹಾಕ್ಕೋಬೇಕು. ಸೊ ಕಾರ್ನ್‌ಫ್ಲೋರ್ ಅದು ಗಟ್ಟಿಯಾಗಿ ಡಾಟ್ ಥರ ಬರಬೇಕು ಅಂದರೆ ಉಂಡೆ ಥರ ಬರೋ ತನಕ ನೀವು ಸರಿಯಾಗಿ ಹಾಕ್ಕೋಬೇಕು ಇದನ್ನ ನೀವು ಆಪ್ಷನಲ್ ಅಂದರೆ ಮೈದಾನು ಹಾಕ್ಕೋಬೋದು. ಬಟ್ ನನ್ನ ಹತ್ರ ಕಾರ್ನ್‌ಫ್ಲೋರ್ ಇತ್ತು, ಸೊ ಕಾರ್ನ್‌ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಕ್ರಿಸ್ಪಿ ಬರುತ್ತೆ. ಸೊ ನೀವು ಮೈದಾ ಬೇಕಾದರೂ ಹಾಕ್ಕೋಬೋದು. ಸೊ ಇವಾಗ ಇದನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಬರೀ 5 ನಿಮಿಷದಲ್ಲೇ ಆಗೋಗುತ್ತೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದು. ಸೊ ಈಸಿ ಅಂಡ್ ಮತ್ತು ಪಾರ್ಟಿಗೆಲ್ಲ ಏನಾದ್ರು ಇದ್ದರೆ ಪರ್ಫೆಕ್ಟ್ ಸ್ನ್ಯಾಕ್ ಅಂತ ಹೇಳ್ಬೋದು ಇದು. ಸೊ ಉಂಡೆ ಟೈಪ್ ಬರುತ್ತೆ ಅಂತ ನೋಡ್ಕೋಬೇಕು. ಬರಲಿಲ್ಲ ಅಂದರೆ ಮತ್ತೆ ಇನ್ನೂ ಸ್ವಲ್ಪ ಕಾರ್ನ್‌ಫ್ಲೋರ್ ಹಾಕ್ಕೋಬೇಕು. ಇವಾಗ ಮಳೆಗಾಲ ಆಗಿರೋದ್ರಿಂದ ಮನೆಯಲ್ಲಿ ಈ ಥರ ಕ್ರಿಸ್ಪಿಯಾಗಿರೋ ಸ್ನ್ಯಾಕ್ಸ್ ಏನಾದ್ರು ಮಾಡ್ಕೊಂಡು ತಿನ್ನೋಕ್ಕೆ ಅಂದರೆ ಇದು ಪರ್ಫೆಕ್ಟ್ ಐಡಿಯಾನ ಅಂತ ಹೇಳ್ಬೋದು. ಹಾಗೆ ಟೀ ಜೊತೆ ಮತ್ತು ಒಳ್ಳೆ ಜೊತೆ ಕಾಂಬಿನೇಷನ್ ಆಗುತ್ತೆ ಇದು. ಸೊ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತಂತ ನಂಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶೇರ್ ಮಾಡ್ಕೊಳ್ಳಿ. ಉಂಡೆ ಬರೋ ತನಕ ಹದಕ್ಕವರೆಗೂ ಕಲಿಸ್ಕೋಬೇಕು ಇದನ್ನು. ಸ್ವಲ್ಪ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದ್ರಲ್ಲೇ ಸ್ವಲ್ಪ ಕೆಲಸ ಆಗುತ್ತೆ. ಸೊ ಮಿಕ್ಸ್ ಮಾಡಿಕೊಂಡ್ರೆ ಇದಷ್ಟೇ ಕೆಲಸ ಮುಗೀತು, ಮತ್ತೆಂಥದ್ದು ಇಲ್ಲ ಇದರಲ್ಲಿ ಜಾಸ್ತಿ ರಿಸ್ಕು. ಸೊ ಬೇರೆ 10 ನಿಮಿಷದಲ್ಲೇ ರೆಡಿ ಆಗುತ್ತೆ ಇದು. ಸೊ ಉಂಡೆ ಟೈಪ್ ಬರ್ತಾ ಇದೆ. ಸೊ ಇದು ನನಗೆ ಹದಕ್ಕೆ ಬಂತು ಇವಾಗ. ಸೊ ಇದನ್ನು ಒಂದೊಂದೇ ಉಂಡೆ ಮಾಡಿಕೊಂಡು ಇಟ್ಕೋಬೇಕು. ಸೊ ಇದನ್ನು ಇನ್ನೂ ಸ್ವಲ್ಪ ಇದು ಮಾಡ್ಕೋಬೇಕು, ಗಟ್ಟಿ ಮಾಡ್ಕೋಬೇಕು. ಸೊ ಅದಕ್ಕೆ ಸ್ವಲ್ಪ ಕಾರ್ನ್‌ಫ್ಲೋರ್ ಹಾಕ್ಕೊತಾ ಇದ್ದೀನಿ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ. ಸೊ ಕಾರ್ನ್‌ಫ್ಲೋರ್ ನಮಗೆ ಅದು ಉಂಡೆ ಆಗೋ ತನಕ ಹದಕ್ಕೆ ಬರೋ ತನಕ ಕಾರ್ನ್‌ಫ್ಲೋರ್ ಯೂಸ್ ಮಾಡ್ಕೋಬೇಕು. ಆಯ್ತು, ನನಗೆ ಒಂದು ಬೌಲ್ ನನಗೆ ಕಾರ್ನ್‌ಫ್ಲೋರ್ ಸಾಕಾಯಿತು ಇದಕ್ಕೆ. ಗಟ್ಟಿ ಉಂಡೆ ಮಾಡೋಕ್ಕೆ ಬರುತ್ತೆ ಅಂತ ಚೆಕ್ ಮಾಡ್ಕೋಬೇಕು. ಸೊ ಬರ್ತಾ ಇದೆ ಇದು ಉಂಡೆ ಮಾಡಲಿಕ್ಕೆಲ್ಲ. ಸೊ ಇವಾಗ ಹದಕ್ಕೆ ಬಂತು. ಇವಾಗ ಹೀಗೆ ಒಂದೊಂದೇ ಉಂಡೆ ಮಾಡ್ಕೊಂಡು ಸೈಡಲ್ಲಿ ಇಟ್ಕೋಬೇಕು. ಇದನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕು. ಸೊ ಇವಾಗ ನಾನು ಆಲ್ರೆಡಿ ಈಗ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ ಇರಿ ಇವಾಗ. ಇವಾಗ ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಬೇಕು.
ಎಣ್ಣೆ ಬಿಸಿ ಆಗೋ ತನಕ ಸ್ವಲ್ಪ ಇದು ಬೇಕು, ಹಾಟ್ ಆಗಿರಬೇಕು, ಬಿಸಿಯಾಗಿರಬೇಕು. ಸೊ ಬಿಸಿಯಾಗಿದೆ ನೋಡಿಕೊಂಡು ಈಗ ಒಂದೊಂದೇ ಅದು ಉಂಡೆ ಇದೆಯಲ್ಲ, ಉಂಡೆ ತೊಗೊಂಡು ಅಂದರೆ ಬ್ರೆಡ್ ಕ್ರಮ್ಸಲ್ಲಿ ಇವಾಗ ಬ್ರೆಡ್ ಇರುತ್ತಲ್ಲ ಅದನ್ನೇ ಇದು ಮಾಡಿಕೊಂಡು ನಾವು ಮಿಕ್ಸರಿಗೆ ಹಾಕ್ಕೊಂಡು ಬ್ರೆಡ್ ಕ್ರಮ್ಸ್ ಮಾಡ್ಕೋಬೋದು ಮನೆಯಲ್ಲೇ. ಸೊ ಬ್ರೆಡ್ ಕ್ರಮ್ಸಲ್ಲಿ ಫುಲ್ಲು ಇದನ್ನು ಡೀಪಾಗಿ ಇದು ಮಾಡಿಕೊಂಡು ಈಗ ಒಂದೊಂದಾಗೆ ಬಿಡಬೇಕು. ಎಣ್ಣೆ ಬಿಸಿಯಾಗಿದೆ, ಇವಾಗ ಬಿಡ್ತಾ ಇದ್ದೀನಿ. ಸೊ ಒಂದೊಂದೇ ಇದು ಮಾಡಿಕೊಂಡು ಹಾಗೆ ಒಂದೊಂದೇ ಇದನ್ನೆಲ್ಲ ಬಿಡಬೇಕು ಅದರಲ್ಲಿ. ಸೊ ಎಣ್ಣೆಲಿ ಹಾಕುವಾಗ ಕೈ ಜೋಪಾನವಾಗಿರಲಿ. ಸೊ ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ. ನನ್ನ ಚಾನಲ್ನ ಎಲ್ಲರೂ ನೋಡ್ತಿದ್ರ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ರೆಸಿಪಿ ಜೊತೆಗೆ ಬರುವಂಥ ಇನ್ಸ್ಪಿರೇಷನ್ ಸಿಗುತ್ತೆ. ಸೊ ನಿಮ್ಮ ಸಪೋರ್ಟು ಹಾಗೆ ನಿಮ್ಮ ಸಬ್ಸ್ಕ್ರೈಬ್ ನಂಗೆ ಬೇಕೇ ಬೇಕು. ಸೊ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಇವಾಗ ಇದೆಲ್ಲ ಇದು ಚೆನ್ನಾಗೆಲ್ಲ ಫ್ರೈ ಆಗಿದೆ. ಹೀಗೆ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಡೀಪಾಗಿ. ಸೊ ನೋಡಿ, ನೋಡಲಿಕ್ಕೆ ಎಷ್ಟು ಚಂದ ಕಾಣಿಸ್ತಿದೆ ಅಂತ. ಗ್ಯಾಸ್ ಉರಿನ ಸಣ್ಣ ಉರಿಯಲ್ಲಿ ಇಟ್ಕೊಂಡಿರಿ. ಒಳಗಡೆ ಚೆನ್ನಾಗಿ ಬೇಯುತ್ತೆ. ಇಲ್ಲಾದರೆ ಅದು ಫಾಸ್ಟಾಗಿ ಇಟ್ಟರೆ ಸರಿಯಾಗಿ ಇದು ಆಗೋದಿಲ್ಲ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಬ್ರೌನ್ ಕಲರಲ್ಲಿ ಎಷ್ಟು ಚಂದ ಕಾಣಿಸ್ತಿದೆ ಅಂತ. ಇವಾಗ ಇದು ರೆಡಿ ಆಯಿತು. ಇದನ್ನ ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನನಗಂತೂ ಯಾವುದಾದ್ರೂ ಹೊಸ ಸ್ನ್ಯಾಕ್ಸ್ ಮಾಡಬೇಕಂದ್ರೆ, ಏನಾದರೂ ಹೊಸ ರೆಸಿಪಿ ಕಂಡುಹಿಡಿಬೇಕಂದ್ರೆ ತುಂಬ ಇಷ್ಟ. ಸೊ ನಾವು ಫುಡ್ಡಿ ಆಗಿರೋದ್ರಿಂದ ಮನೆಯಲ್ಲಿ ಒಂದು ಒಳ್ಳೆ ರೆಸಿಪೀಸ್ ಎಲ್ಲ ಮಾಡ್ಕೊತಾ ಇರ್ತೀನಿ. ಇವಾಗ ಮಿಕ್ಕಿರೋ ಉಂಡೆಗಳನ್ನೆಲ್ಲ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಸೊ ಹೀಗೆ ಎಣ್ಣೆಯಲ್ಲಿ ಒಂದೊಂದಾಗಿ ಫ್ರೈ ಮಾಡ್ತಾ ಇಡಬೇಕು. ಇವಾಗ ಫೈನಲಿ ನಮ್ಮ ಕ್ರಿಸ್ಪಿ ಕರ್ಡ್ ರೈಸ್ ಬೌಲ್ ರೆಡಿ ಆಯಿತು. ಸೊ ಇದನ್ನು ಟೊಮೆಟೊ ಸಾಸ್ ಜೊತೆಗೆ ಇಲ್ಲ ಚಟ್ನಿ ಜೊತೆಗೆ ತಿಂತಾ ಇದ್ದರೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಕ್ರೀಮಿ ಆಗಿದೆ ಅಂತ ಒಳಗಡೆ ಎಲ್ಲ. ರಿಯಲಿ ತುಂಬ ಟೇಸ್ಟಿಯಾಗಿತ್ತು. ನಾನಂತೂ ಇಡೀ ಪ್ಲೇಟ್ ಖಾಲಿ ಮಾಡಿದೆ. ಸೊ ಮನೇಲಿ ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತಂತ ನಂಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ನನ್ನ ವೀಡಿಯೋಸ್ ನೋಡ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಟೇಕ್ ಕೇರ್, ಬಾಯ್.